ಈಗ ರಾಜಕೀಯ ನಾಯಕರ ವಾಕ್ ಸಮರ ಮುಂದುವರಿತಾ ಇದೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಚೆಲುವರಾಯಸ್ವಾಮಿ ಇವರಿಬ್ಬರ ನಡುವೆ ಟಾಕ್ ಫೈಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಒಂದು ರೀತಿಯಾಗಿ ಸ್ವಾಮಿಗಳ ಮಧ್ಯೆ ರಾಜಕೀಯ ಜೋಕರ್ ಫೈಟ್ ಶುರುವಾಗಿದೆ. ಏನದು ಜೋಕರ್ ಫೈಟ್ ಅಂತಂದ್ರೆ, ಕೃಷಿ ಸಚಿವರಿದ್ದಾರಲ್ಲ ಚೆಲುವರಾಯಸ್ವಾಮಿ ಅವರು, ಜೋಕರ್ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಯಾಕೆ ಹಿಂಗಂದ್ರು ಅಂದ್ರೆ, ದೇಶದಲ್ಲಿ ಮೊದಲು ಕಾಂಗ್ರೆಸ್ನಿಂದ ಜೋಕರ್ ಸಂಸ್ಕೃತಿ ಪ್ರಾರಂಭ ಆಗಿದ್ದು. ಚೆಲುವರಾಯಸ್ವಾಮಿ ಮೊದಲು ಎಲ್ಲಿದ್ರು, ಈಗ ಎಲ್ಲೋಗಿದ್ದಾರೆ? ನಾನು ಚೆಲುವರಾಯಸ್ವಾಮಿ ಮಂತ್ರಿ ಮಾಡೋದಕ್ಕೆ ಶ್ರಮ ಹಾಕಿದ್ದೀನಿ, ಹಾಗಾಗಿ ಚೆಲುವರಾಯಸ್ವಾಮಿಗೆ ಉತ್ತರ ಕೊಡಬೇಕಾಗಿಲ್ಲ. ಎಚ್.ಡಿ.ಕೆ ಹಿಂಗಂದ್ರು. ಚೆಲುವರಾಯಸ್ವಾಮಿಗೆ ಇರುವ ಚಟ ನನಗಿಲ್ಲ, ಚಟಗಳ ಚರ್ಚೆ ಮಾಡೋದು ಬೇಡ, ಅದು ಕೀಳು ಮಟ್ಟದ ಅಭಿರುಚಿ. ಚೆಲುವರಾಯಸ್ವಾಮಿ ಎಷ್ಟು ಮನೆ ಹಾಳು ಮಾಡಿದ್ದಾರೆ ಅಂತ ನನಗೆ ಗೊತ್ತು, ಆಣೆ ಪ್ರಮಾಣ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ, ಹೀಗಂತಂದ್ರು ಎಚ್.ಡಿ. ಕುಮಾರಸ್ವಾಮಿ ಅವರು. ಹಿಂಗಂದ್ರಲ್ವಾ? ಇದೇ ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಹೇಳಿಕೆಗಳಿಗೆ ಚೆಲುವರಾಯಸ್ವಾಮಿ ಅವರು ತಿರುಗೇಟು ಕೊಡ್ತಾ ಇದ್ದಾರೆ. ಏನಂತ? ನಾನಲ್ಲ, ಕುಮಾರಸ್ವಾಮಿ ಜೋಕರು, ಹೀಗಂತ ಚೆಲುವರಾಯಸ್ವಾಮಿ ಅವರು ಹೇಳ್ತಾರೆ. ಅವ್ರು ಹೇಳೋದೇನು ಅಂತಂದ್ರೆ, ಜೋಕರ್ ಪದ ನನಗಿಂತ ಅವರಿಗೆ ಹೆಚ್ಚು ಸೂಟ್ ಆಗುತ್ತೆ. ಅವರು ನನ್ನ ಮಂತ್ರಿ ಮಾಡಿದ್ದಾರೆ ಅಂತಂದ್ರೆ ನಾವು ಸಿಎಂ ಮಾಡಿದ್ದೇವೆ, ಜನತಾ ದರ್ಶನ, ಗ್ರಾಮ ವಾಸ್ತವ್ಯ, ಬೆಳಗಿನ ಜಾವದವರೆಗೂ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಎಚ್.ಡಿ.ಕೆಗೆ ಆಣೆ ಪ್ರಮಾಣಕ್ಕೆ ಆಹ್ವಾನ ಮಾಡಿದ್ದಾರೆ ಚೆಲುವರಾಯಸ್ವಾಮಿ. ಹಾಗಾದ್ರೆ ಇವರಿಬ್ಬರ ಟಾಕ್ ವಾರ್ ಹೆಂಗಿತ್ತು ಬನ್ನಿ ನೋಡೋಣ. ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ, ಉದಾಹರಣೆ ಇವರೇ ಎಲ್ಲಿ ಹೋದ್ರು, ಬಂದಿದ್ದೆಲ್ಲಿದ್ದ, ಹೋಗಿದ್ದೆಲ್ಲಿಗೆ. ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಮಸ್ಯೆ ಪ್ರಾರಂಭ ಮಾಡಿರೋದು ಕಾಂಗ್ರೆಸ್. ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕು. ಸರ್, ಇನ್ನೊಂದು ಪದ ಬಳಸಿದ್ರಿ, ಅಂದ್ರೆ ಅವರಿಂದ ನಾನು ಸಿಎಂ ಆಗಿರಲಿಲ್ಲ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಆಣೆ ಮಾಡಕ್ಕೆ ಏನು ಅವ್ರು ನೋಡಿ ಬಂದ್ರೆ MLA-ಗಳು ನಾನು ಮುಖ್ಯಮಂತ್ರಿ ಮಾಡಿದ್ದೆ, ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ. 3 ಗಂಟೆವರೆಗೂ ನಿದ್ದೆ ಮಾಡಕ್ ಬಿಡ್ಲಿಲ್ಲ. ಮಂತ್ರಿ ಆಗೋವರೆಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ 50 ಜನ MLA-ಗಳನ್ನ ಸೇರಿಸಿದ್ನಲ್ಲ, ಇವ್ರು ನೋಡಿ ಬಂದ 50 ಜನ MLA-ಗಳು ಸೇರಿಸಿ ಅವ್ರಿಗೆ ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತ ಹೇಳಿ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ. ಸ್ವಲ್ಪ ಮರ್ಯಾದೆ ಬೇಡ. ಇವತ್ತು ದೇಶದಲ್ಲಿ ಅಂತ ನಿನ್ನೆ ಪದ ಉಪಯೋಗಿಸಿರೋದು ನಾನು ವಾಟ್ಸಪ್ ಅಲ್ಲಿ ನೋಡಿದೆ. ನಿಮಗೆ ಗೊತ್ತಿರಬೇಕು ಜೋಕರ್ ಅಂದ್ರೆ ಏನು. ರಮ್ಮಿ ಆಡ್ತಾರೆ, ನನಗೆ ಪೂರ್ತಿ ಬರಲ್ಲ ರಮ್ಮಿ. ಈ 3 ಲೀವ್ಸಲ್ಲೂ ರಮ್ಮಿ ಆಡ್ತಾರೆ. ಜೋಕರ್ ಇದ್ರೆ ಯಾವ್ದಕ್ಕೆ ಬೇಕಾದ್ರೂ ಸೇರಿಸ್ಬೋದು ಅಲ್ಲ. ಜೋಕರ್ಗೆ ಎಲ್ಲ ಇದಕ್ಕೂ ಬೆಲೆ. ಈಗ ಯಾರು ಜೋಕರು ಅಂತ ನಿಮಗೆ ಅರ್ಥ ಆಗ್ಬೇಕು. ಯಾರ ಹತ್ರ ಹೋದ್ರೂ ಆಡಳಿತ ಮಾಡೋದು, ಬೈಕೊಂಬರೋದು ಅವ್ರ ಜೋಕರ, ನಾನ್ ಜೋಕರ. ಈ ದೇಶದಲ್ಲಿ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಕರ್ನಾಟಕದ ಜನತಾ ದಳದ ಅಧಿಕಾರ ಮಾಡೋನಾಗ ಯಾವತ್ತು 120 ತಗೊಂಡು ಆಡಳಿತ ಮಾಡಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಸಹ ಯಾರ ಜೊತೆಲಾರ ಸೇರ್ಪಡೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಅದಕ್ಕೆ ಸೂಟ್ ಆಗ್ತಾರ, ನಾನು ಅದಕ್ಕೆ ಸೂಟ್ ಆಗ್ತೀನ, ನೀವೇ ಯೋಚನೆ ಮಾಡಬೇಕು. ಜೋಕರ್ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ಫೋನ್ ಸಂಪರ್ಕದಲ್ಲಿ. ಬಾಲಕೃಷ್ಣ, ಇವರಿಬ್ಬರ ನಡುವಿನ ಹಳೆಯ ಸ್ನೇಹ ಅಥವಾ ಹಳೆಯ ಕಿಚ್ಚು ಈಗ ಜೋಕರ್ ಅನ್ನುವಂಥ ಪದದ ಮುಖಾಂತರ ಹೊರಗೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಏನೇನಾಯ್ತು? ಹೌದು ಶರತ್, ಏನಂದ್ರೆ ಇದು ಹಳೆಯ ಸ್ನೇಹ ಅನ್ಬೇಕು ಇಲ್ಲ ಹಳೆಯ ಕಿಚ್ಚು ಅನ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇಬ್ರು ಒಬ್ರಿಗೊಬ್ರು ಮಧ್ಯೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಚೆಲುವರಾಯಸ್ವಾಮಿ ಅವರು ಇಲ್ಲಿ ಮಿನಿಸ್ಟರ್ ಆಗಿ ಏನು ಗೆದ್ದು ಮಿನಿಸ್ಟರ್ ಆಗಿ ಆಯ್ಕೆ ಆದ್ರು. ನಂತರ ಕುಮಾರಸ್ವಾಮಿ ಅವರು ಲೋಕಸಭೆಯಲ್ಲಿ ಗೆದ್ದು ಮಿನಿಸ್ಟರ್ ಆದ್ರು. ಇವ್ರಿಗೂ ನಡುವೆ 2 ಸ್ವಾಮಿಗಳ ನಡುವೆ, ಅಂದ್ರೆ ಒಂದು ಚೆಲುವರಾಯಸ್ವಾಮಿ, ಒಂದು ಕುಮಾರಸ್ವಾಮಿ, 2 ಸ್ವಾಮಿಗಳ ಮಧ್ಯೆ ಇಲ್ಲಿ ಕಿತ್ತಾಟ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಿಂದೆ ನಾನು ಮುಖ್ಯಮಂತ್ರಿ ಮಾಡದೆ ಕುಮಾರಸ್ವಾಮಿನ ಅಂತ ಚೆಲುವರಾಯಸ್ವಾಮಿ ಅವರು ಹೇಳುವಂಥದ್ದು, ಮತ್ತೆ ಚೆಲುವರಾಯಸ್ವಾಮಿ ಅವ್ರನ್ನ ಮಂತ್ರಿ ಮಾಡೋಕ್ಕೋಸ್ಕರ 50 ಜನ MLA-ಗಳನ್ನ ಸೇರಿಸಿದ್ದೆ ಅಂತ ಹೇಳುವಂಥದ್ದು. ಮತ್ತೆ ಅದಲ್ಲದೆ ಆಣೆ ಪ್ರಮಾಣಕ್ಕೆ ಬೇರೆ ಪಂಥಾಹ್ವಾನ ನೀಡಿದಂಥದ್ದು ಯಾರು ಚೆಲುವರಾಯಸ್ವಾಮಿ ಅವರು. ಅದಕ್ಕೆ ನಾನು ಆಣೆ ಪ್ರಮಾಣ ಮಾಡೋಕ್ಕೋಸ್ಕರ ಅಂತ ಕುಮಾರಸ್ವಾಮಿ ಅವರು ಹೇಳುವಂಥದ್ದು. ಈ ರೀತಿ ಇಬ್ರಿಗೂ ಟಗಾಪರ್ ನಡೀತಾ ಇರುವಂಥದ್ದು. ಮತ್ತೆ ಜೋಕರ್ ಅಂತ ಹೇಳುವಂಥದ್ದು, ಅಂದ್ರೆ ಜೋಕರು ಕಾಂಗ್ರೆಸ್ ಸರ್ಕಾರನೇ ಜೋಕರು ಅಂತ ಹೇಳುವಂಥದ್ದು. ಅಂದ್ರೆ ಚೆಲುವರಾಯಸ್ವಾಮಿ ಫಸ್ಟ್ ಕುಮಾರಸ್ವಾಮಿ ಅವ್ರನ್ನ ಜೋಕರ್ ಅಂತ ಹೇಳಿದ್ರು. ನಂತರ ಕುಮಾರಸ್ವಾಮಿ ಅವರು ಚೆಲುವರಾಯಸ್ವಾಮಿ ಅವ್ರನ್ನ ಕಿಚ್ಚಾಯಿಸಿ ಅವರು ಕಾಂಗ್ರೆಸ್ನವರೆಲ್ಲ ಜೋಕರ್ಗಳು, ಯಾಕೆಂದ್ರೆ ಅವ್ರು ಎಲ್ಲೆಲ್ಲಿ ಬೇಕಾದ್ರೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ಇರ್ತಾರೆ, ಅದಕ್ಕೋಸ್ಕರ ಕಾಂಗ್ರೆಸ್ನವರೇ ಜೋಕರ್ ಅಂತ ಹೇಳುವಂಥದ್ದು. ಈ ರೀತಿ ಇಬ್ರು ನಡುವೆ ಒಂದು ವಾಗ್ವಾದ ನಡೀತಾ ಇರುವಂಥದ್ದು. ಅಂದ್ರೆ ಇವ್ರನ್ನ ಏನೇ ಕೇಳಿ ಅವ್ರ ಮೇಲೆ ಹೇಳುವಂಥದ್ದು, ಅವ್ರನ್ನ ಏನೇ ಕೇಳಿ ಇವ್ರ ಮೇಲೆ ಹೇಳುವಂಥದ್ದು, ಇದು ನಡ್ಕೊಂಡ್ ಬರ್ತಾನೆ. ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟಾರೆ ಜಿಲ್ಲೆಯ ಜನರು ಬಯಸೋದೇನಂದ್ರೆ ಜಿಲ್ಲೆಯ ಅಭಿವೃದ್ಧಿ ಆಗ್ಬೇಕು. ಇಬ್ರು ಕೂಡ ಒಂದು ಉತ್ತಮ ಸ್ಥಾನದಲ್ಲಿದ್ದಾರೆ. ಇಬ್ರು ಮನಸ್ಸು ಮಾಡಿದ್ರೆ ಇಡೀ ಜಿಲ್ಲೆನ ಸಂಪೂರ್ಣವಾಗಿ ಒಂದು ಅಭಿವೃದ್ಧಿ ಕೊಂಡೊಯ್ಯಬಹುದು ಅಂತ ಜನಗಳ ಆಶಯ ಆಗಿದೆ.
ಆದ್ರೆ ಇವರಿಬ್ರು ಮಧ್ಯೆ ಕಚ್ಚಾಟದಲ್ಲಿ ಎಲ್ಲಿ ಜಿಲ್ಲೆ ಬಡವಾಗುತ್ತೋ ಅನ್ನೋದು ಕೂಡ ಜನರಲ್ಲಿ ಒಂದು ಆತಂಕ ಮೂಡ್ತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇಬ್ರು ಕೂಡ ಒಬ್ರು ಮೇಲೆ ಒಬ್ರು ಮಸೀತಾ ಇರುವಂತದ್ದು, ಅಂದ್ರೆ ಮಚ್ಚು ಮಸೀತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕೇಳ್ಕೊಳಕ್ಕೆ ಇಬ್ರು ಹಳೆ ಸ್ನೇಹಿತರು, ಅಂದ್ರೆ ಅವಾಗ ಏನು ಒಂದು ಸರ್ಕಾರ ಮಾಡ್ಬೇಕಾದ್ರೆ JDS ಅಲ್ಲಿ ಇದ್ದಾಗ ಇಬ್ರು ಒಳ್ಳೆ ಸ್ನೇಹಿತರಾಗಿದ್ದಂಥದ್ದು. ಈಗ ಇಬ್ರು ಇವರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು JDS ಅಲ್ಲಿ ಇದ್ದಾರೆ, ಅವರು ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಇಬ್ರು ಕೂಡ ಏನು ಹಳೆಯ ಸ್ನೇಹಿತರಾಗಿದ್ರು ಕೂಡ ಇಬ್ರು ಒಂದು ಲೂಪ್ ಹೋಲ್ಸ್ಗಳು ಇಬ್ರಿಗೂ ಗೊತ್ತಿರೋದ್ರಿಂದ ಈ ರೀತಿ ಆಡ್ತಾ ಇದ್ದಾರೆ ಅಂತಾನು ಕೂಡ ನಾವು ಊಹೆ ಮಾಡ್ಬೋದಾಗಿದೆ. ಎಸ್, ಥ್ಯಾಂಕ್ ಯು ಬಾಲಕೃಷ್ಣ ಡೀಟೇಲ್ಸ್ಗಾಗಿ.